ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾ ಪ್ರಹಸನ ಅರ್ಥಾತ್ ಸಂಗ್ಯಾ ಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಸನ್ನಾಟವನ್ನು ಈ ನಮ್ಮ ವಾಹಿನಿಯ ಮೂಲಕವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೇನೆ. ತಮಗೆಲ್ಲ ಇದು ವೇದ್ಯವಂಥ ಸಂಗತಿ. ಆತ್ಮೀಯರೇ, ಸಂಗ್ಯಾ ಬಾಳ್ಯ ಪ್ರತಿಯೊಬ್ಬರ ಹೃದಯವನ್ನು ಮಿಡಿಯುವಂಥ ಚಿರುಳುಗನ್ನಡ ಭಾಷೆಯ ಅತ್ಯಂತ ಸುಂದರವಾದಂಥ ಹೃದಯ ಸ್ಪರ್ಶಿಯಾದಂಥ ಒಂದು ಸನ್ನಾಟ. ಈ ಸನ್ನಾಟವನ್ನು ಬರೆದಂಥ ಪುಣ್ಯಾತ್ಮರು ಬೈಲವಾಡದ ಪತ್ತಾರು ಮಾಸ್ತರು ನಿಜಕ್ಕೂ ಧನ್ಯರು. ಹೆಣ್ಣು ಮಗಳ ಒಂದು ಮನದ ಹೊಡೆದಾಟವನ್ನು, ಮನದ ತುಮುಲವನ್ನು ಗ್ರಾಮೀಣ ಪ್ರದೇಶದಲ್ಲಿದ್ದುಕೊಂಡಂಥವರು ಅವರು ಬಹಳ ಸುಂದರವಾಗಿ ಚಿತ್ರಣ ಮಾಡಿದ್ದಾರೆ. ಇದು ಸಾರ್ವಕಾಲಿಕ ಸತ್ಯವಾದಂಥ ಒಂದು ಸಂಗತಿ. ಪ್ರತಿಯೊಬ್ಬ ಹೆಣ್ಣು ಮಗಳಿಗೆ ಬೇಕಾದದ್ದು ಅಂತಂದರೆ ತನ್ನ ಪತಿಯ ಸುಖ. ಆ ಸುಖದಲ್ಲಿರ್ತಕ್ಕಂಥ ಒಂದು ಸಂತೋಷವನ್ನಾಗಲಿ ಅದನ್ನು ಬಾಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಬೈಲವಾಡದ ಹೆಣ್ಣುಮಗಳು ಗಂಗಾ ಬೈಲವಂಗಲದ ಪ್ರತಿಷ್ಠಿತ ಮಣಿತನವಾದಂಥ ಈರಪ್ಪ ಹಾಗೂ ಲಗಳಾರ ಮೈದಾನಕ್ಕೆ ಸೇರಿ ತನ್ನ ಒಂದು ಮನೋಬಯಕೆಯನ್ನು ಮನದಲ್ಲಿಯೇ ಸುಪ್ತವಾಗಿರಿಸಿಕೊಂಡು ಅವಳು ಗಂಡನ ಮಾತನ್ನು ಅಂಗೀಕರಿಸಿ ತನ್ನ ಮೊದಲ ರಾತ್ರಿಯೇ ತನ್ನ ಗಂಡ ಹೇಳಿದಂಥ ಮಾತನ್ನು ಅಂಗೀಕರಿಸಿ ತಮ್ಮಿಬ್ಬರ ಮದುವೆಯಾದರೂ ಕೂಡ ಮೇಲನೆ ಬೇಡ, ಯಾಕಂದರೆ ಇನ್ನೂ ತಮ್ಮಗಳು ಇಬ್ಬರು ಸಣ್ಣವರಿದ್ದಾರೆ. ಅವರು ದೊಡ್ಡವರಾದ ಮೇಲೆ ಇನ್ನೊಂದು 2 ವರ್ಷ ಅವರಿಗೂ ನಾವು ಮದುವೆ ಮಾಡಿ ಅವ್ರಿಗೂ ಹೆಂಡ್ರು ಬಂದು ಆವಾಗ ಮನೆಯಲ್ಲಿ ನಮಗೆ 3 ತೊಟ್ಟಲುಗಳು ತೂಗುವಂಗಾಗಲಿ ಅಂಥೇಳಿ ಹೇಳಿದಂಥ ಗಂಡನ ಒಂದು ಮಾತಿಗೆ ಮನ್ನಣೆಯನ್ನು ಕೊಟ್ಟಂಥ ಗಂಗಾ ಅವಳು ಅನಿವಾರ್ಯವಾಗಿ ಪ್ರಾಸಂಗಿಕವಾಗಿ ಕಾಲು ಜಾರುವಂಥ ಒಂದು ಪ್ರಸಂಗ ಬಂದಿದೆ. ಅಂಥ ಪ್ರಸಂಗದೊಳಗೆ ಯಾರೂ ಎಂದೂ ಮಾಡಲಾರಂಥ ಈ ಒಂದು ಜಾರತನ ಮಾಡಿದಂಥ ಗಂಗಾಳಿಗೆ ಮನದಲ್ಲಿ ಸಾಕಷ್ಟು ತಂತ್ರದಲ್ಲಿ ನೋವಾದರೂ ಕೂಡ ಏನೂ ಮಾಡಲಿಕ್ಕೆ ಬರೋದಿಲ್ಲ. ಇಂಥ ಸಂದರ್ಭದಲ್ಲಿ ಗಂಡ ಮೈದುಂಡ ಕೈಯಲ್ಲಿ ಸಿಕ್ಕಂಥ ಗಂಗಾ ಎಷ್ಟೇ ಪ್ರಯತ್ನಗಳನ್ನು ಉಪಾಯಗಳನ್ನು ಮಾಡಿದರೂ ಕೂಡ ಫಲಕಾರಿ ಆಗದ್ದರಿಂದ ಅವಳು ತನ್ನ ಗಂಡ ಮೈದುನರಿಂದ ಅಪಮಾನಿತಳಾಗಿ ನಮ್ಮ ಮನೆಯಾಗ ಬ್ಯಾಡ ಗಂಗಾ ಮನೆ ಬಿಟ್ಟ ಹೊರಬೀಳ, ನಮ್ಮ ಮನೆಯಾಗ ಬ್ಯಾಡ ಗಂಗಾ ಮನೆ ಬಿಟ್ಟ ಹೊರಬೀಳ ಅನ್ನುವಂಥ ಮಾತಿನಿಂದ ಅವಳು ಎಲ್ಲ ತನ್ನ ಪಿತಾಂಬರ ಬಂಗಾರದ ಆಭರಣಗಳನ್ನು ಮೈದುಂಡಿಗೆ ಕೊಡುವುದರಲ್ಲಿ ಮಾಂಗಲ್ಯವನ್ನು ಕೂಡ ಕೊಡಬೇಕಂತ ಪ್ರಸಂಗ ಅನಿವಾರ್ಯತೆ ಬಂದಿತು. ಯಾಕಂದರೆ ಹೆಣ್ಣು ಮಕ್ಕಳಿಗೆ ಗಂಡನೇ ದೇವರು, ಗಂಡನೇ ಅಷ್ಟ ಐಶ್ವರ್ಯ, ಗಂಡನಿಂದಲೇ ಸಕಲ ಸಂಪತ್ತು ಅನ್ನುವಂಥ ಸಂಪ್ರದಾಯದಿಂದ ಬಂದಂಥ ಈ ನಮ್ಮ ಭಾರತೀಯ ಸಂಸ್ಕೃತಿಯೊಳಗೆ ಹೆಣ್ಣು ಪೂಜ್ಯಳು ಹೌದು. ಅವಳು ಒಮ್ಮೆ ಕುಲಗಟ್ಟಳ ಅಂತಂದರೆ ನಾಯಿಗಿಂತಲೂ ಕಡೆ ಆಗ್ತಾಳೆ ಅನ್ನೋದಕ್ಕೆ ಗಂಗಾಳ ಜೀವನನ ಸಾದೃಶ್ಯವಾಗಿ ನಿಲ್ತದೆ. ಇಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮನೆ ಬಿಟ್ಟು ಹೊರಗೆ ಬಂದ ಗಂಗಾಳ ನಿರ್ಗತಿಗಳಾಗಿ ಇನ್ನು ನನ್ನ ಬದುಕು ಹೇಗೆ? ಯಾಕಂದರೆ ಹುಟ್ಟಿದ ಜೀವಿ ಇವತ್ತಿಲ್ಲ ನಾಳೆ ಭೂಮಿಯ ಋಣ ಇರುವವರೆಗೂ ಬದುಕಲೇಬೇಕು. ಹೀಗಾಗಿ ಗಂಡ ಅಂತ ತಿರಸ್ಕೃತಳಾಗಿ ಹೊರಬಂದ ಮೇಲೆ ಗಂಡನ ಮನೆಯೇ ಎರವಾದ ನಂತರ ಏನು ಮಾಡಬೇಕು ಅನ್ನೋದು ತನ್ನ ಒಂದು ಈ ಚಾರಿತ್ರ್ಯ ವಧೆಯಾಗಲಿಕ್ಕೆ ಕಾರಣ ಈ
ಬಾಳನ್ನ, ಯಾಕಂದ್ರೆ ಜಾರತನ ಮಾಡಿ ಇದಕ್ಕೆ ಈತನೇ ಮೂಲ ಅಂತ ಅವನ ಮನೆಗೆ ಹೋಗಿ ಸ್ಥಿತಿಯನ್ನು ಹೇಳಿದಾಗ, ತಂಗಿ ನೀನು ಎಂಥವಳುವ ಹೆಂಗೆ ಆಗಿಬಿಟ್ಟು, ಎಂಥ ನಿನ್ನ ನೋಡಿದ್ರೇ ದೇವತೆಯನ್ನು ನೋಡಿದಂಗೆ ಆಗ್ತಿತ್ತು. ಅಂಥವಳು ಇವತ್ತು ಸೀದಾ ಸಾದಾ ಉಡುಪಿನೊಳಗೆ ಬಂದು ನನ್ನ ಮುಂದೆ ನಿಂತಾಗ ನನ್ನ ಮನಸ್ಸು ವಿಲಿ ಅಂತೈತವ. ಆದರೆ ಏನು ದೈವ ಆಗೀತಿ, ಇದಕ್ಕೆ ಕಾರಣ ಸಂಗ್ಯ. ಅವನಕ್ಕೆ ಕೇಳಿಕೊಂಡ ಮುಂದನ್ನು ಹಾದಿ ಮಾಡೋನು ಅಂದಾಕ್ಷಣ ಅಲ್ಲಿ ಸಂಗ್ಯಾ ಬರ್ತಾನೆ. ಸಂಗ್ಯಾಕಂದ ಗಂಗಾ ನೋಡಿ, ಏನು ಗಂಗಾ ಇದು, ಅಲ್ಲ ಹೆಂಗಿದ್ದಕ್ಕೆ ಹಿಂಗಾದಿ, ಅಂಥ ಒಂದು ಭರ್ಜರಿ ಪಿತಾಂಬರ ಇಟ್ಕೊಂಡು ಮೈ ತುಂಬ ಬಂಗಾರದ ಆಭರಣಗಳನ್ನ ಹಾಕ್ಕೊಂಡು ಯಾವಾಗ ನಿಲ್ತಾ ನನ್ನ ಹಸನ ಮುಖವನ್ನು ನೋಡಿ ನನಗೆ ಆನಂದ ಆಗ್ತಿತ್ತು. ಹಿಂಗೆ ಯಾಕಂದ ಕೂಡಲೇ ಇದೆಲ್ಲ ನಿಮ್ಮಿಂದನ ಆದದ್ದಂತಿದ್ದು. ಗಂಗಾ, ನಿನ್ನ ಮಾತು ಕರೆಯತಿ, ಇದೆಲ್ಲ ನನ್ನಿಂದನೇ ಆಗೈತಿ. ಯಾಕಂತಂದ್ರೆ ಆ ಒಂದು ಸಂದರ್ಭದೊಳಗೆ ನನಗೂ ಬುದ್ಧಿ ಹರಿಲಿಲ್ಲ. ನನ್ನ ಜೀವನ ಗೆಳೆಯ ಬಾಳನ್ನ ಎಷ್ಟು ಪರಿಪರಿಯಿಂದ ಹೇಳಿದರು. ಯಾಕಂದರೆ ಪರಸ್ತ್ರೀಯರು ಎದುರಿಗೆ ಬಂದರೆ ಅವರು ನಮ್ಮ ತಾಯಿ ಸರಿ ಅನ್ನಬೇಕು. ಸಂಗಣ್ಣ ಇದು ಚಲೋ ಅಲ್ಲ ಅಂತ ಹೇಳಿದರೂ ಕೂಡ ನನಗೆ ಯಾಕೋ ನಿನ್ನನ್ನು ನೋಡಿದ ಆ ಕ್ಷಣ ನಿನ್ನನ್ನು ಬಿಟ್ಟು ಇರಲಾರದಂಥದ್ದು ಏನೋ ಒಂದು ತುಡುತ ನನ್ನಲ್ಲಿದಾಗಿ ಹಗಲಿ ರಾತ್ರಿ ಬೀಳುತ್ತಾವು ಅಕ್ಕಿ ಕನಸ, ಸಾಯ್ತಿನೋ ಉಪವಾಸ ಬಾಳಪ್ಪಣ್ಣ, ಸಾಯ್ತಿನೋ ಉಪವಾಸ. ಹಿಂಗೆ ಅಂದ ಕೂಡಲೇ ನನ್ನ ಗೆಳೆಯ ಬಾಳಣ್ಣ ಏನು ನನ್ನ ಒಂದು ಇದಕ್ಕಾಗಿ, ನನ್ನ ಅನ್ನದ ಒಂದು ಋಣಕ್ಕಾಗಿ ಏನು ನಿನ್ನ ಮನೆಗೆ ಬಂದ, ಇದನ್ನೆಲ್ಲ ಮಾಡಿದ. ನನಗೂ ಮಾಡುವಾಗ ಏನು ಅನ್ನಿಸಲಿಲ್ಲ ಗಂಗಾ. ಈಗ ಮಾತ್ರ ನಿನ್ನ ಜೀವನ ನಾನೇ ಕೆಡಿಸಿದ್ದೇನೆ ಅಂಥೇಳಿ ನನ್ನ ಮನಸ್ಸು ಬಿಲಿ ಆಗತೈತಿ. ಆದರೆ ಏನು ಮಾಡೋದ್ರಿ ಸಂಘ, ನನಗಿಂತ ಪರಿಸ್ಥಿತಿ ಬಂತು. ಇವತ್ತು ನಾನು ಈ ರೀತಿ ಬಂದು ನಿಮ್ಮ ಮುಂದೆ ನಿಲ್ಲಬೇಕಾಗೈತಿ. ಇನ್ನು ನನ್ನ ಜೀವನ ಹೆಂಗೆ, ಇನ್ನು ಏನು ಮಾಡಬೇಕು ಅನ್ನೋದು ನನಗೆ ಒಂದೂ ತಿಳಿದಂಗಾಗೈತಿ. ಅದಕ್ಕೆ ಬಾಳಪ್ಪಣ್ಣಗೆ ಭೇಟಿಯಾಗಿ ಅವನ ಕಡೆಯಿಂದ ನಿಮ್ಮನ್ನ ಕರೆಸಿದ್ದೀನಿ. ಇನ್ನು ಹೆಂಗೆ ಮಾಡೋದು ನೀವೇ ಹೇಳ್ರಿ. ಅಲ್ಲ ಗಂಗಾ, ನಿನಗೆ ಹೇಳಲ್ಲ ನಾನು, ಏನಂತ್ರಿ ನನ್ನ ಮನ್ಯಾಗ ಇರು ನಡಿ. ಈ ಸರಿ ಅನ್ಸಂಗಿಲ್ಲ ರೀ ಸಂಘ. ಯಾಕೆ ನಾವು ವ್ಯಭಿಚಾರದಿಂದ ಕೂಡಿದವರು. ಬೈಲಂಗಲ್ ದೊಡ್ಡ ಶಹರ. ಇದ್ರಾಗ ನನ್ನ ಗಂಡನ ಮಣಿತಾನ ಅಂತಂದ್ರೆ ಲಗಲಾರ ಮಣಿತಾನ ಅಂದರೆ ಎಲ್ಲರಿಗೂ ಅತ್ಯಂತ ಒಂದು ದೊಡ್ಡ ಮಣಿತಾನ, ಗೌರವಸ್ಥ ಮಣಿತಾನ. ನೀವು ಇಲ್ಲೇ ಸೋಮವಾರ ಪೇಟೆಗೆ ನಿಮ್ಮ ಇರ್ತೀರಿ. ಹೌದು ಗಂಗಾ, ನನ್ನ ಮನ್ಯಾಗ ಏನೂ ತೊಂದರೆ ಇಲ್ಲ, ನಂಗೆಲ್ಲ ಅದೈತಿ. ನಾ ಏನು ಮಾಡಿದ್ದೇನೆ ಸಿಂಧು ಖರೆ ಐತ್ರಿ ನಿಮ್ಮ ಮಾತಾ ಸಂಘ. ಆದರೆ ಹಂಗೆ ಇರ್ಯಾಕ ಬರೋದಿಲ್ಲ. ಹೌದಲ್ರಿ ಬಳಪಣ್ಣ, ತಂಗಿ ಗಂಗವ್ವ, ನಿನ್ನ ಮಾತು ಖರೆ ಐತಿವ. ಯಾಕಂದ್ರೆ ನೀನು ಹೋಗಿ ಈಗ ಸಂಗಣ್ಣನ ಮನ್ಯಾಗ ಇರ್ಬೋದು, ಆದರೆ ಜನರ ಬಾಯಿ ಮುಚ್ಚಾಕಾಗೋದಿಲ್ಲ. ಬಾಯಿಂದ ಬಾಯಿಗೆ ನಿಮ್ಮ ಕತೆ ಹಂಗೆ ಹೋಗೋದನ್ನು ಇದನ್ನು ಕೇಳಿದ ಲಗಲಾರ ಅವ್ರು ಬಿಡ್ತಾರೆ ನಮ್ಮನ್ನು. ಅಲ್ಲ, ನಮ್ಮ 3 ಮಂದಿನ ಕಡೆ ಹಾಕೊಂಡು ಹೆಸೋದಿಲ್ಲ ಅವರು. ಯಾಕೆ ಅಂಥ ಕಾರ್ಯ ಆಗೈತಿ. ಯಾಕೆ ಕಣ್ಮುಂದೆ ಇರೋದು ಬ್ಯಾಡ ಅನ್ಸೈತಿ ನೋಡುವ ನನಗೆ. ಹೆಂಗೆ ನೋಡುವ ತಂಗಿ ಹಿಂಗವ ಬಾಳಣ್ಣ, ನಿನ್ನ ಮಾತು ಕರೆ ಐತಿ. ಯಾಕಂದ್ರೆ ಕಣ್ಮುಂದೆ ಇರೋದು ಬೇಡ. ಆದರೆ ಕಣ್ಮುಂದೆ ಇರಲಿಲ್ಲ ಅಂತ ನನ್ನ ಜೀವನ ಹೆಂಗೆ ಆಗಬೇಕು. ನಾನು ಇಲ್ಲಿ ಬೈಲಂಗಲ್ ಊರಾಗನ ಇರಾಕನ ಬರೋಂಗಿಲ್ಲ. ನನ್ನ ಮೇಲೆ ಏನು ಮಾಡಬೇಕು ನೋಡು ಗಂಗಾ, ನೀನು ಏನೂ ಚಿಂತೆ ಮಾಡಬೇಡ. ನಿನಗೆ ಏನೆಲ್ಲ ನಾನು ಕೊಟ್ಟು ನಡೆಸ್ತೇನೆ. ಆದರೆ ಇಲ್ಲಿ ಇರೋದು ಬೇಡ ಅಂತಂತಂದ್ರೆ ಮತ್ತಿನ್ನೋಡುವ ಏನು ಮಾಡಬೇಕು ಬಳಪಣ್ಣ. ತಂಗಿ ತವ್ರ ಮನೆಗೆ ಹೋದ್ರನ ಚಲೋ ಅಂತ ಅನಿಸ್ತೈತಿ. ಅಣ್ಣ, ತವ್ರ ಮನೆಯನ್ನು ಅವ್ರು ಎಲ್ಲಿವರೆಗೆ ಚೆಂದಂಗೆ ಇರ್ತೈತಿ, ಅಲ್ಲಿ ಅವರಿಗೆ ತವ್ರ ಮನೆಗೆ ಹೋಗೋದು ಬರೋದು ಇರ್ತೈತಿ. ಹಬ್ಬ ಹರಿದಿನಕ್ಕೆ ಅವ್ರು ಕರೀತಾರೋ 4 ದಿನ ಎದ್ದು ಬರುವಕತಿ. ಆದರೆ ಇಂಥ ಪರಿಸ್ಥಿತಿಯೊಳಗೆ ಹೋದ್ರೆ ನನ್ನ ತವ್ರ ಮನೆಯವರು ನನ್ನ ಕರ್ಕೋತಾರಂದಿ ಬಳಣ. ತಂಗಿ, ನಿನ್ನ ಮಾತು ಕರೆಯುತ್ತವ. ಯಾಕಂದರೆ ಹೆಣ್ಣು ಮಕ್ಕಳು ಎಷ್ಟು ಚೆಂದಂಗೆ ಗಂಡನ ಮನೆಯಾಗಿರ್ತಾರೋ ಅಲ್ಲಿ ಅವ್ರಿಗೆ ಎಲ್ಲರಿಗೂ ಒಂಥರ ಹೌಸಿ ಇರ್ತೈತಿ.
ಎಲ್ಲರಿಗೊಂದು ಆನಂದ ಇರ್ತೈತಿ. ತಂಗಿ ಇಲ್ಲಿ ಬಾವಾ ಇಲ್ಲಿ ಬಾ ಅಂತಾರೆ. ಆದರೆ ಈಗಿನ ನಿನ್ನ ಈ ಸ್ಥಿತಿಯೊಳಗೆ ನೀನು ತವ್ರ ಮನೆಗೆ ಹೋದ್ರೆ ಅಲ್ಲಿಂದ ಏನು ಪ್ರತಿಕ್ರಿಯೆ ಬರ್ತೈತೇನೋ ನನಗೂ ಗೊತ್ತಾಗತ್ವಾ ಬಾಣ. ಹಾಗಾದ್ರೆ ಏನು ಬಿಡಪ್ಪ, ಏನು ಮಂದಿ ಏನು ಬೇಕಾದ ಅಣವಾರ್ಯಾಕ ನಾ ಗಟ್ಟಿ ಅದನ್ನು ಇಲ್ಲೇ ನನ್ನ ಜೋಡಿನೇ ಇರಲಿ ಬೇಡ ಬಾಳಣ್ಣ. ಈಗ ಒಂದು ತಪ್ಪಾಗಿನ ಇಷ್ಟ ಗಂಡಾಂತರಕ್ಕೆ ಬಂದಿರ್ತದೆ. ಇನ್ನು ಮತ್ತೆ ತಂಗಿನ ನಿನ್ನ ಮನೆಯಾಗ ಇಟ್ಕೊಂಡು ಕೂತಂದ್ರೆ ಪದರಾಗ ಬೆಂಕಿ ಕಟ್ಕೊಂಡು ಆಕೈತಿ ನೋಡಪ್ಪ ಸಂಗಣ್ಣ. ಹಿಂಗಂದು ಗೆಳೆಯ ಇಷ್ಟು ನೀನು ಗೆಳೆಯ ಮೊದಲು ದಗದಗದಾಗ ಹುಗ್ಯಾತೈತಿ. ಈಗ ಅಂಥ ಮುಂದೆ ಕೆಂಡ ಪದರನ್ನೇ ಕಟ್ಕೊಂಡ್ರೆ ಏನಾಕತಿ ವಿಚಾರ ಮಾಡಲ. ಅದು ಕರಿ ಬಿಡ್ಬೇಡಣ್ಣ, ನಿನ್ನ ಮಾತು ಕರೀತಿ ಏನಂದ್ರೆ ಹೆಂಗೆ ಮಾಡು ತವ್ರ ಮನೆಗೆ ಕಳ್ಸೋನು ಅಂತ. ಹಾಂ, ಇದೊಂದು ಪ್ರಯತ್ನ ಮಾಡು. ಯಾಕಂತಂದ್ರೆ ಏನೇ ಆಗಲಿ ನೋಡಪ್ಪ, ಸಣ್ಣಾಗಿಂದ ತವ್ರ ಮನೆಯನ್ನು ಪ್ರೀತಿಯನ್ನು ಉಂಡಂಥ ಹೆಣ್ಮಕ್ಳಿಗೆ ಎಲ್ಲೂ ಒಂದು ಆಸರೆ ಸಿಗಲಿಲ್ಲ ಅಂದ್ರೆ ನನ್ನ ತವ್ರ ಮನೆ ಐತಿ, ನನ್ನ ಅಣ್ಣ ತಮ್ಮ ಅದಾರು, ನನ್ನ ಅಕ್ಕ ತಂಗಿ ಅದಾರು, ನನ್ನ ತಂದೆ ತಾಯಿ ಅದಾರು ಅಂತೇಳಿ ಒಂದು ಧೈರ್ಯ ಆಗ್ತೈತಿ. ಅದಕ್ಕಾಗಿ ತವ್ರ ಮನೆಗೆ ಹೋಗೋದು ಹಂಗೆ ಬಳಣ. ಹಂಗಾರೆ ಏನು ಬೇಕು ತೋರು ಗಂಗಾ, ಈಗ ನೀ ಹಿಂಗೆ ಇದಿಲ್ಲ, ಹಿಂಗೆ ಅಗದಿ ಸಾದಾ ಒಂದು ಸೀರೆ ಉಟ್ಕೊಂಡು ಸಾದಾ ಇದರೊಳಗಿದ್ದೆ ನೀನು ನೋಡೋಕೆ ನನಗೆ ಆಗ್ತಾಯಿಲ್ಲ. ಆದರೆ ಏನು ಮಾಡಿದ್ರಿ ಮತ್ತು ನನ್ನ ಪರಿಸ್ಥಿತಿನ ಹಂಗೆ ಬಂದೈತೆ ಅಂದ್ಕೊಡ್ಲಿ, ನಾನು ಹಂಗೆ ಇರಬೇಕಾಗ್ತೈತಿ, ಏನೂ ಮಾಡೋಕ್ಕೆ ಬರೋದಿಲ್ಲ. ಆದರೂ ಗಂಗಾ ನೀನು ತವ್ರ ಮನೆಗೆ ಹೋಗ್ಬೇಕಾದ್ರೆ ಅದು ಬೇರೆ, ಯಾಕಂತಂದರೆ ಅಲ್ಲಿ ಗೊತ್ತಾಗೋಗಿಲ್ಲ ಸುದ್ದಿ ಮನೆಯಿಂದ ಮನೆಗೆ ಗಾಡಿಗೆ ಎಲ್ಲ ಕಡೆ ಹೋಗಿರ್ತೈತಿ. ಅದಕ್ಕೇನು ಮಾಡೋಕ್ಕಾಗೋಲ್ಲ, ನಾ ಹೆಂಗಿದ್ರೂ ಅಷ್ಟೇ ಐತಿ. ನೀನು ಮೊದಲಿನಂದ ಆ ಒಂದು ವೈಭವ, ಆ ನನ್ನ ಒಂದು ಮುತ್ತೈತನ, ಆ ನನ್ನ ಒಂದು ಪತಿವ್ರತ ಧರ್ಮ ಅದು ನನಗೆ ಎಂದಾರು ಸಿಕ್ಕಿತೇನು? ಹೌದಲ್ಲ ಬಾಳಣ್ಣ? ಕರೆ ಬಿಡ್ತಂಗಿ. ಯಾಕಂದರೆ ಹೆಣ್ಮಕ್ಳಿಗೆ ಸಿರಿತನ ಬಡತನಕ್ಕಿಂತ ಕೊರಳಾಗಿನ ಒಂದು ಮುತ್ತೈದೆತನ ಏನೈತಿಲ್ಲ, ಅದು ಕೊರಳಾಗಿನ ತಾಳಿ ಭಾಗ್ಯ, ಅದು ಭಾಳ ದೊಡ್ಡದೈತಿ. ನಿಜವಾಗಿಯೂ ಅದು ತಾಳಿ ಭಾಗ್ಯದ ಮಹಿಮಾ ಎಷ್ಟು ಹೇಳಿದ್ರು ಕಡಿಮೆ ಹೋತಂಗಿ. ಖರೆ ನಾನೇನು ಮಾತು. ಆದರೆ ಹೆಣ್ಣಾದ ನನಗೆ ಈಗ ಅದು ಅರಿವು ಬರ್ತೈತಿ. ಆದ್ರೆ ಆಗಿನ ಪರಿಸ್ಥಿತಿ ನೋಡೋಣ ಹೆಂಗಿತ್ತು, ಏನೂ ಮಾಡೋಕ್ಕೆ ಬರ್ದಂಗಾಗಿತ್ತು. ಸರಿ ಕರೆದು ಹೋಗಿತ್ತು, ಅದನ್ನು ಇಸ್ಕೊಂಡೆ ಬಾ ಅಂತ ಹೇಳಿದ್ರು ಸಂಗೆ ಹಿಂಗಂತಾನು ನನ್ನ ಮನ್ಸಕ್ಕೆ ಬಾ ಅಂತಂತ ನಾನು ಕೂಡಲೇ ಅದು ನನಗೆ ವಜ್ಜೆ ಆಯಿತು. ಪರಮ್ಗೆ ಮಾತು ಕೊಟ್ಟಿದ್ನಿ, ಆಕೆ ಮಾತಾಯಿ ಪಾಲಿಸ್ಲಿಲ್ಲ ಅಂದ ಆಕೆ ಊರೆಲ್ಲರ ರಂಪಾಟ ಮಾಡ್ತಿದ್ರು. ಮತ್ತು ನನ್ನ ಆಂತರಿಕವಾಗಿ ನನಗಾದರೂ ಸೀತ ಪುರುಷರ ಸಂಘ ಅಂದ್ರೆ ಗಂಡನ ಸುಖ ಅನ್ನೋದ ಒಳಗೊಳಗೆ ನನಗೂ ಬೇಕಾಗಿತ್ತು. ಯಾಕಂದರೆ ಹೆಣ್ಣು ಏನೆಲ್ಲ ಮಾಡಿದರೂ ಕೂಡ ಆಕೆಗೆ ಗಂಡನ ಒಂದು ಸುಖ, ರಾತ್ರಿಯ ಒಂದು ಸುಖ ಇರಲ್ಲ, ಅದರಲ್ಲಿ ಸಿಗುವಂಥ ಒಂದು ಆನಂದನೇ ಬೇರೆ. ಯಾಕಂದ್ರೆ ಆ ಸುಖಕ್ಕಾಗಿ ಅವಳು ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಕೂಡ ಅವನ್ನೆಲ್ಲ ಅವಳು ಒಂದು ಸಹನ ಮಾಡಿಕೊಂಡು ಕೊನೆಗೆ ಅದಂಥ ಗಂಡ ಹೆಂಡರ ಒಂದು ಜಗಳ ಉಂಡು ಮಲಗು ತನಕ ಅಂತ ಹೇಳ್ಕೊತ ಬಂದಾರಲ್ಲ, ಅದಷ್ಟು ಕರೆಯದ. ಅಂಥ ಸುಖ ನನಗೆ ಇರಲಿಲ್ಲ. ಅದ್ರದ್ದು ಹೊರಗೆ ಹೇಳಕ್ಕೂ ಬರ್ತಾ ಇರಲಿಲ್ಲ. ಗಂಡನಿಂದ ನಾನು ಬಯಸಿದ್ರು ಕೂಡ ಗಂಡ ಹೇಳಿದ ಮಾತು ಈಗ ಅದು ಬೇಡ, ಇನ್ನೊಂದು 2 ವರ್ಷ ನಂತರ ತಮ್ಮಗಳಿಗೆ ಲಗ್ನ ಮಾಡಿ ಆಮೇಲೆ 3 ತೊಟ್ಲ ತೋರಿಸೋನು ನಮ್ಮ ಮನೆಯೊಳಗೆ ಅಂತ ಹೇಳಿದ. ಹೀಗಾಗಿ ಆ ಹೊಳಗಿನ ಯಾರು ಹೇಳಲಿ. ಇಂಥ ಒಂದು ಸಂಘದ ಸಂದರ್ಭದೊಳಗೆ ಈ ಪರಮ್ಮ ವಚನ ಕೊಟ್ಟದ್ದು ಅವ್ರಿಗೆ ಅದು ನಾನು ಹೇಳಿದೆ. ಅದಕ್ಕಾಗಿ ಕೊಟ್ಟ ವಚನ ತಪ್ಪುವುದಲ್ಲ ನಾನ ಹುಡುಗಿ ನಾನ, 3 ಸಂಜಿಲೆ ಕರ್ಕೊಂಡ ಬಾರ ನೀನ, ಹೀಗೆ ಹೇಳಿದ್ದನ್ನು ಕರೆಯತಿ. ಅದರಂಗೆ ಮಾಡಿದ್ದು ಆಯಿತು. ಇವತ್ತು ಅದನ್ನು ಊಟ ಮಾಡಬೇಕಾಗೈತಿ. ಉಪ್ಪು ತಿಂದರೆ ನೀರು ಕುಡಲೇಬೇಕು ಅನ್ನೋದಕ್ಕೆ ನಾನೇ